ನಿವೃತ್ತ ಡಿಜಿ ಓಂ ಪ್ರಕಾಶ್ ಅವರ ಹತ್ಯೆಯನ್ನ ಮಾಡಿದಂತಹ ಪತ್ನಿ ಮತ್ತು ಪುತ್ರಿ ಇಬ್ಬರನ್ನು ಕೂಡ ಪೊಲೀಸರು ವಶಕ್ಕೆ ತೆಗೆದುಕೊಂಡು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ವಿಚಾರಣೆಯನ್ನ ಪೊಲೀಸರು ಮುಂದುವರಿಸಿದ್ದಾರೆ. ವಿಚಾರಣೆಗೆ ಪುತ್ರಿ ಕೃತಿ ಸಹಕಾರವನ್ನ ತೋರದೆ ಮೊಂಡತನವನ್ನ ತೋರ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಫಿಂಗರ್ ಪ್ರಿಂಟ್ ಕೂಡ ಕೊಡೋದಕ್ಕೆ ಅವರು ನಿರಾಕರಿಸ್ತಾ ಇದ್ದಾರಂತೆ. ಬಹಳಷ್ಟು ಜಿದ್ದಿಗೆ ಬಿದ್ದ ಹಾಗೆ ವರ್ತಿಸ್ತಾ ಇದ್ದಾರಂತೆ. ಪರ್ಚಿದ್ದಾರೆ ಕೆಲ ಪೊಲೀಸ್ ಸಿಬ್ಬಂದಿಗಳಿಗೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದಾರೆ ಪೊಲೀಸರು. ಇಡೀ ಅಲ್ಲಾಗುವಂತಹ ಕಂಪ್ಲೀಟ್ ಬೆಳವಣಿಗೆಯನ್ನ ವಿಡಿಯೋ ರೆಕಾರ್ಡ್ ಮಾಡ್ತಾರೆ. ವಿಚಾರಣೆಯ ಹಂತದಲ್ಲಿ ಅವ್ರು ಯಾವ ರೀತಿಯಾಗಿ ವರ್ತಿಸಿದ್ರು, ಏನೆಲ್ಲ ಸ್ಟೇಟ್ಮೆಂಟ್ ಕೊಟ್ಟರು, ಇದೆಲ್ಲವೂ ಕೂಡ ಸಾಕ್ಷಿಯಾಗಿ ಆ ವಿಡಿಯೋ ರೆಕಾರ್ಡ್ನಲ್ಲಿ ಉಳ್ಕೊಳ್ಳುತ್ತೆ. ಈ ಸಂದರ್ಭದಲ್ಲಿ ಯಾವುದಕ್ಕೂ ಕೂಡ ಕೃತಿ ಸಹಕಾರವನ್ನು ಕೊಡ್ತಾ ಇಲ್ಲ ಅಂತ. ಇದು ಕೇವಲ ಇವತ್ತಿನ ಇನ್ಸಿಡೆಂಟ್ ಅಲ್ಲ, ನಿನ್ನೆ ಅವ್ರನ್ನ ವಶಕ್ಕೆ ಪಡೆಯೋದಕ್ಕೆ ಹೋದಂತಹ ಸಂದರ್ಭದಲ್ಲೂ ಕೂಡ ರೂಮ್ನ ಬಾಗಿಲು ಹಾಕೊಂಡು ಬಾಗಿಲನ್ನು ತೆಗೆಯೋದಕ್ಕೆ ನಿರಾಕರಿಸಿದ್ರು. ಆನಂತರ ಪೊಲೀಸರು ಬಾಗಿಲನ್ನ ಒಡೆದು ಒಳಗೆ ಹೋಗಿ ಅವ್ರನ್ನ ಹೊರಗೆ ಕರ್ಕೊಂಡ್ಬಂದಿದ್ರು. ಆಗ ಕೆಲ ಪೊಲೀಸ್ ಸಿಬ್ಬಂದಿಗಳಿಗೆ ತಮ್ಮ ಉಗುರಿನಿಂದ ಪರ್ಚಿದ್ದಾರೆ ಅನ್ನುವಂತಹ ಮಾಹಿತಿಯೂ ಕೂಡ ಲಭ್ಯವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕೆಲ ಪೊಲೀಸ್ ಸಿಬ್ಬಂದಿಗಳು ಟಿ ಇಂಜೆಕ್ಷನ್ ಅನ್ನೇನೋ ತಗೊಂಡಿದ್ರಂತೆ. ಜೊತೆಗೆ ವಿಚಾರಣೆಯ ಹಂತದಲ್ಲಿ ಫಿಂಗರ್ ಪ್ರಿಂಟ್ಸ್ ಬೇಕಾಗತ್ತೆ. ಅವ್ರ ತಾಯಿ ಹೇಳ್ತಾ ಇದ್ದಾರೆ, ಇಲ್ಲ ನಾನು ಮಾತ್ರ ಮಾಡಿರೋದು, ನನ್ನ ಮಗಳ ಪಾತ್ರ ಇಲ್ಲ, ಅವ್ರನ್ನ ಬಿಟ್ಬಿಡಿ ಅಂತ. ಹಾಗೆ ಬಿಟ್ಬಿಡೋಕ್ಕಾಗಲ್ಲ, ಅವ್ರು ಹೇಳ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ. ಯಾಕಂದರೆ ಇಬ್ಬರು ಆ ಇನ್ಸಿಡೆಂಟ್ ನಡೆದಂತಹ ಸ್ಥಳದಲ್ಲಿ ಇದ್ದಿದ್ದರಿಂದ ಅವರ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗುತ್ತಾ, ಚಾಕುವಿನ ಬಳಕೆಯಲ್ಲಿ ಮತ್ತೊಂದು ವಸ್ತುಗಳ ಬಳಕೆಯಲ್ಲಿ ಅನ್ನೋದನ್ನ ಚೆಕ್ ಮಾಡಬೇಕಾಗತ್ತೆ. ಆ ಸಂದರ್ಭದಲ್ಲೂ ಕೂಡ ಫಿಂಗರ್ ಪ್ರಿಂಟ್ನ ಚೆಕ್ ಮಾಡ್ಕೊಳ್ಳಿಕ್ಕೆ FSL ಟೀಮ್ಗೆ ಪ್ರತಿರೋಧವನ್ನು ತೋರ್ತಾ ಇರೋದು. ಯಾವುದೇ ಹೇಳಿಕೆ ಕೇಳಿದ್ರು ನನಗೇನು ಗೊತ್ತಿಲ್ಲ, ನಾನೇನು ಹೇಳಲ್ಲ ಅಂತ ಮೊಂಡತನವನ್ನು ಇದು ನಡೀತಾ ಇದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಾರ್ತಿಯಿಂದ. ಮಾರ್ತಿ, ಕೃತಿಯವ್ರನ್ನ ಅರೆಸ್ಟ್ ಮಾಡಲಿಕ್ಕೆ ಪೊಲೀಸರು ಮುಂದಾದಂತಹ ಹೊತ್ತಿನಿಂದ ಇಲ್ಲಿಯವರೆಗೂ ಕೂಡ ಮೊಂಡತನವನ್ನ ಕೃತಿ ಪ್ರದರ್ಶನ ಮಾಡ್ತಾ ಇರೋದು ಗೊತ್ತಾಗ್ತಾ ಇದೆ. ಯಾಕೆ ಹಾಗೆ? ಈಗಲಾದರೂ ಒಂದು ತನಿಖೆಗೆ ಸಹಕಾರ ಸಿಗ್ತಾ ಇದೆಯಾ? ಫಿಂಗರ್ ಪ್ರಿಂಟ್ಸ್ನ ತಗೊಂಡಿದ್ದಾರಾ? ಏನ್ ಕತೆ? ಖಂಡಿತ ದಿವ್ಯಾ, ನಿನ್ನೆ ಅರೆಸ್ಟ್ ಮಾಡೋ ಸಂದರ್ಭದಿಂದನೂ ಸಹ ಕೃತಿಯವರು ಒಂದು ರೀತಿಯಲ್ಲಿ ಪೊಲೀಸರಿಗೆ ಪ್ರತಿರೋಧನ ತೋರಿಸ್ತಿರುವಂಥದ್ದು. ಇವತ್ತು ಬೆಳಗ್ಗೆ ಸಾಂತ್ವನ ಕೇಂದ್ರದಿಂದ HSR ಪೊಲೀಸ್ ಠಾಣೆ ಕರೆತಂದ ಸಂದರ್ಭದಲ್ಲೂ ಕೂಡ ಹೊಯ್ಸಳ ವಾಹನದಿಂದ ಸ್ಟೇಷನ್ಗೆ ಇಳಿದು ಒಳಗಡೆ ಹೋಗೋದಕ್ಕೂ ಸರಿಸುಮಾರು 3/4 ಗಂಟೆಗಳ ಕಾಲ ರಂಪಾಟ ಮಾಡಿದ್ದು. ನಾನು ಬರೋದಿಲ್ಲ ಅಂತ ಹೇಳಿದ್ರು. ಈಗ ತನಿಖೆಗೆ ಅಂದರೆ ಪೊಲೀಸರು ಕೇಳ್ತಿರುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಸಹಕಾರ ಕೊಡ್ತಿಲ್ಲ, ಉತ್ತರನೂ ಕೊಡ್ತಿಲ್ಲ. ಡೋಂಟ್ ಆಸ್ಕ್ ಎನಿಥಿಂಗ್ ಮೀ ಅಂತ ಈ ರೀತಿ ಉತ್ತರವನ್ನು ಕೊಡ್ತಿರುವಂಥದ್ದು. ಜೊತೆಗೆ ಪೊಲೀಸರು ಆಕೆನ ಮನವೊಲಿಸುವ ಪ್ರಯತ್ನಕ್ಕೋಸ್ಕರ ಆಕೆಯ ಸ್ನೇಹಿತರನ್ನ ಪೊಲೀಸ್ ಠಾಣೆಗೆ ಕರೆತರಿಸಿ ಆಕೆಗೆ ಹೇಳುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಮತ್ತು ಫಿಂಗರ್ ಪ್ರಿಂಟ್ ತಗೊಳಕ್ಕೆ ಬಂದಾಗ FSL ತಂಡ ಬಂದಾಗಲೂ ಸಹ ಫಿಂಗರ್ ಪ್ರಿಂಟ್ ಕೊಡೋದಿಲ್ಲ, ನಾನು ಯಾಕೆ ಕೊಡಬೇಕು ಅನ್ನೋ ರೀತಿಯ ಪ್ರತಿರೋಧ ತೋರಿದ್ರು. ಆನಂತರದಲ್ಲಿ ಹಿರಿಯ ಅಧಿಕಾರಿಗಳು ಕೂಡ ಬಂದು ಈಗ ಆಕೆಯ ಮನವೊಲಿಸಿ ಇಲ್ಲಿ ಸ್ಟೇಟ್ಮೆಂಟ್ ಮಾಡಬೇಕು, ಪ್ರೊಸೀಜರ್ ಇದೆ, ಪ್ರೊಸೀಜರ್ಗೆ ಸಹಕಾರ ಮಾಡಿ ಅಂತ ಹೇಳಿ ಈಗ ಆಕೆಯಿಂದ ಉತ್ತರಗಳನ್ನ ಪಡೆಯುವಂಥ ಕೆಲಸನ ಪೊಲೀಸ್ ಅಧಿಕಾರಿಗಳು ಮಾಡ್ತಿರುವಂಥದ್ದು. ಸದ್ಯ HSR ಲೇಔಟ್ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ನಡೆಸ್ತಿದ್ದಾರೆ. ಮತ್ತು ವಿಡಿಯೋ ಮೂಲಕ ಅಂದರೆ ಆಕೆ ನೀಡುವಂಥ ಹೇಳಿಕೆಗಳನ್ನ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡು ಅದು ಸಾಕ್ಷ್ಯಾಧಾರವಾಗಿ ಕೋರ್ಟ್ಗೆ ಸಬ್ಮಿಟ್ ಮಾಡೋದಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಮಾಡ್ಕೋತಿರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ಮಾರುತಿ, ನಿಮ್ಮೆಲ್ಲ ಮಾಹಿತಿಗೆ.